ಡೆವಿಲ್ ಖಾರ ಉಪ್ಸಾರು ಮುದ್ದೆ ಬಸ್ಸಾರು ಆಸೆ ಪಟ್ಟಿದ್ದನ್ನ ತಗೋಬೇಕು, ಸಿಗ್ಲಿಲ್ಲ ಅಂತಂದ್ರೆ ಕಿತ್ಕೋಬೇಕು. ಈ ಎರಡೂ ಡೈಲಾಗ್ ತದ್ವಿರುದ್ಧ ಪಾತ್ರಗಳನ್ನ ತೋರಿಸುತ್ತೆ. ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ದಿ ಡೆವಿಲ್ ಸಿನಿಮಾ. ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಡಮಾಲ್ ಡಿಮಿಲ್ ಸೌಂಡ್ ಜೋರಾಗಿದೆ. ಡೆವಿಲ್ನಲ್ಲಿ ಹೀರೋ ಯಾರು, ವಿಲ್ಲನ್ ಯಾರು, ಕ್ಷಣಕ್ಕೂ ಕುತೂಹಲ ಹೆಚ್ಚಿಸುತ್ತೆ ಡೆವಿಲ್ ಕತೆ. ಒಂದು ಕಡೆ ಅಪ್ಪಟ ಹೃದಯವಂತ, ಮತ್ತೊಂದು ಕಡೆ ಬೀಭತ್ಸ ಅವತಾರ. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಕರ್ನಾಟಕದಾದ್ಯಂತ ಡಮಾಲ್ ಡಿಮಿಲ್ ಅನ್ನೋ ಸೌಂಡ್ ಮಾಡ್ತಿದೆ. ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ತೆರೆಗಪ್ಪಳಿಸಿದೆ. ಬೆಳಗ್ಗೆ 6 ಗಂಟೆಗೆ ತೆರೆ ಮೇಲೆ ಡೆವಿಲ್ ಆರ್ಭಟ ಶುರುವಾಯಿತು. ಎಲ್ಲೆಲ್ಲೂ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ದಾಸನ ಸ್ಪೆಷಲ್ ರೋಲ್ಗೆ ಫ್ಯಾನ್ಸ್ ಫಿದಾ. ಡೆವಿಲ್ ದರ್ಶನಕ್ಕೆ ಅಭಿಮಾನಿಗಳು ಹರ್ಷೋದ್ಗಾರ. ಡೆವಿಲ್ ಸಿನಿಮಾ ಸೆಟ್ಟೇರಿ ಬರೋಬ್ಬರಿ 2 ವರ್ಷ ಆಗಿತ್ತು. ಎಲ್ಲ ಅಂದುಕೊಂಡಂಗೆ ಆಗಿದ್ರೆ ವರ್ಷದ ಹಿಂದೆ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿದ್ದೇ ಬಂತು ನೋಡಿ, ಸಿನಿಮಾ ರಿಲೀಸ್ ಆಗೋದಿರಲಿಲ್ಲ. ಶೂಟಿಂಗ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ ಮೂಡಿತು. ಕುಂಟುತ್ತಾ ತೇವಲುತ್ತಾ ಸಾಗಿದ ದರ್ಶನ್ ಡೆವಿಲ್ ಯಾತ್ರೆ ಕೊನೆಗೂ ತೆರೆ ಮೇಲೆ ಅಬ್ಬರಿಸೋಕೆ ಶುರುವಾಯಿತು. ಇಷ್ಟು ದಿನ ಟ್ರೇಲರ್ ನೋಡಿ ಸೈಕ್ ಆಗಿದ್ದ ದರ್ಶನ್ ಅಭಿಮಾನಿಗಳು ಡೆವಿಲ್ ಹೊಸ ಅವತಾರ ನೋಡಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಅಭಿಮಾನಿಗಳ ಕೋರಿಕೆ ಮೇರೆಗೆ ಬೆಳಗ್ಗೆ 6:30ಕ್ಕೆ ವಿಶೇಷ ಶೋ ಏರ್ಪಡಿಸಲಾಗಿತ್ತು. ಕೊರೆಯುವ ಚಳಿಯಲ್ಲಿ ಕಾದು ನಿಂತ ಅಭಿಮಾನಿಗಳು ದರ್ಶನನ್ನ ಕಣ್ತುಂಬಿಕೊಂಡು ಕುಣಿದು ಕುಪ್ಪಳಿಸಿದ್ದಾರೆ. ದರ್ಶನ್ ಜೈಲಿನಲ್ಲಿರೋ ಕಾರಣ ದರ್ಶನ್ ಜವಾಬ್ದಾರಿ ಹೊತ್ತಿದ ವಿಜಯಲಕ್ಷ್ಮಿ ನರ್ತಕಿ ಚಿತ್ರಮಂದಿರದಲ್ಲಿ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ರು. ಈ ವೇಳೆ ದರ್ಶನ್ ಮಗ ವಿನೇಶ್, ಧನ್ವೀರ್ ಗೌಡ ಹಾಗೂ ನಾಯಕಿ ರಚನಾ ಕೂಡ ಸಾಥ್ ಕೊಟ್ರು. ದರ್ಶನ್ಗಿರೋ ಫ್ಯಾನ್ಸ್ ಕ್ರೇಜ್ ಬೇರೆ ಲೆವೆಲ್ಲೇ ಬಿಡಿ. ಮೊದಲ ದಿನವೇ ಮೊದಲ ಶೋನಲ್ಲಿ ಅಪ್ಪನ ಸಿನಿಮಾ ನೋಡಿ ವಿನೇಶ್ ಫ್ಯಾನ್ಸ್ ಅಬ್ಬರ ಕಂಡು ವಿಸ್ಮಿತರಾದ್ರು. ದರ್ಶನ್ ಸ್ಕ್ರೀನ್ ಮೇಲೆ ಬರ್ತಿದ್ದಂತೆ ಮೊಬೈಲಲ್ಲೇ ಸೆರೆ ಹಿಡಿದು ಖುಷಿಪಟ್ರು. ಬೆಂಗಳೂರಿನ ಎಲ್ಲಾ ಥಿಯೇಟರ್ನಲ್ಲೂ ಕೂಡ ದಾಸನ ಉತ್ಸಾಹ ನಡೆಯಿತು. ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಜನ ಸಾಗರವೇ ಸೇರಿತು. 53 ಅಡಿ ಎತ್ತರ ಕಟೌಟ್ಗೆ ಹೂವಿನ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿದ್ರು. ಮತ್ತೊಂದು ಕಡೆ ಪಟಾಕಿ ಸದ್ದು ಮುಗಿಲು ಮುಟ್ಟಿತು. ಮತ್ತೊಂದು ಕಡೆ ಅಭಿಮಾನಿಗಳ ಹರ್ಷ ದಶ ದಿಕ್ಕುಗಳಲ್ಲೂ ಕೂಡ ಮಾರ್ದನಿಸಿತು. ದರ್ಶನ್ ಅಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತಾರೆ. ಅದರಲ್ಲೂ ದರ್ಶನ್ ಜೈಲಿನಲ್ಲಿ ಇರೋದ್ರಿಂದ ಸಿನಿಮಾ ಕ್ರೇಜ್ ದುಪ್ಪಟ್ಟಾಗಿತ್ತು. ದಾಸನ ಫ್ಯಾನ್ಸ್ ನಾವೇ ಸಿನಿಮಾ ಗೆಲ್ಸ್ತೀವಿ ಅಂತ ಹಠಕ್ಕೆ ಬಿದ್ದಿದ್ರು. ಹೀಗಾಗಿ ಡೆವಿಲ್ ಸಿನಿಮಾ ಅದ್ದೂರಿಯಾಗಿ ಓಪನಿಂಗ್ ಪಡೆದುಕೊಂಡಿದೆ. ಮೊದಲು ದಿನವೇ ರಾಜ್ಯಾದ್ಯಂತ 14ರಿಂದ 15 ಕೋಟಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಈ ಹಿಂದೆ ದರ್ಶನ್ ಅಭಿನಯದ ಕಾಟರ ಸಿನಿಮಾ ಮೊದಲ ದಿನ 13 ಕೋಟಿ ಕಲೆಕ್ಷನ್ ಮಾಡಿತು. ಅದಾಗಿನಿಂದ ಈಗ ಡೆವಿಲ್ ಬೀಟ್ ಮಾಡೋ ಸಾಧ್ಯತೆ ಇದೆ. ಡೆವಿಲ್ ಸಿನಿಮಾವನ್ನ ಫಸ್ಟ್ ಡೇ ಫಸ್ಟ್ ಶೋ ನಡೆದ ವಿಜಯಲಕ್ಷ್ಮಿ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದ್ದಾರೆ. ನಿರ್ದೇಶಕ ಪ್ರಕಾಶ್ ಕತೆ ಹೇಳಿರೋ ರೀತಿ ದೃಶ್ಯದಲ್ಲಿ ಕಟ್ಟಿಕೊಟ್ಟಿರುವ ಅದ್ಭುತವಾಗಿದೆ. ದರ್ಶನ್ ಅವರ ನಟನೆ, ಟೈಮಿಂಗ್, ಬಾಡಿ ಲ್ಯಾಂಗ್ವೇಜ್ ಎಲ್ಲವೂ ಕೂಡ ಜಾದುವೆ ನಿಂತಿತ್ತು. ಸಿನಿಮಾ ನೋಡುವಾಗ ನನಗೆ ತಾಕಿದ್ದು ಅಭಿಮಾನಿಗಳ ಪ್ರೀತಿ. ದರ್ಶನ್ ಮೇಲಿನ ಪ್ರೀತಿ ಕೊಂಡು ಭಾವುಕಳಾದೆ ಅಂತ ಪೋಸ್ಟ್ ಮಾಡಿದ್ದಾರೆ. ಒಟ್ನಲ್ಲಿ ಡೆವಿಲ್ ಅಬ್ಬರ ಎಲ್ಲೆಡೆ ಜೋರಾಗಿದ್ದು ಊರೂರಲ್ಲೂ ಧೂಳೆಬ್ಬಿಸ್ತಾ ಇದೆ.